ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇದಕ್ಕೆ ಉತ್ತಮ ಉದಾಹರಣೆ ಸಿಕ್ಕಿದೆ. 4 ದಿನ ಕಳೆದಿದ್ರೆ ಹಸೆಮಣೆ ಏರಬೇಕಿದ್ದವ ಮಸಣ ಸೇರಿದ್ದಾನೆ. ಈ ಮೂಲಕ ಸಡಗರ ಸಂಭ್ರಮ ತುಂಬಿದ್ದ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಆಸ್ತಿ ಕಲಹ, ಜಮೀನು ವಿವಾದ ಕೋರ್ಟ್ನಲ್ಲಿದ್ದ ಕಾರಣ ಅಣ್ಣ ತನ್ನ ಮಕ್ಕಳ ಜೊತೆ ಸೇರಿ ತಮ್ಮನನ್ನ ಕೊಂದು ಹಾಕಿದ್ದಾನೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮನೆಯ ಕಿಟಕಿ ಗಾಜುಗಳು ಪುಡಿ ಪುಡಿ, ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ. ಮನೆಗೆ ಬೆಂಕಿ ಹಚ್ಚೋಕೆ ಮುಂದಾಗಿದ್ದ ಗ್ರಾಮಸ್ಥರು, ಗ್ರಾಮದ ಹಿರಿಯರ ಮಾತಿನಿಂದ ಸುಮ್ಮನಾಗಿರೋ ಜನ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರಿಂದ ಉದ್ರಿಕ್ತರ ಮನವೊಲಿಕೆ ಯತ್ನ. ಮನೆ ಎದುರು ಗುಳಾಡ್ತಿರೋ ಸಂಬಂಧಿಕರ ಕಣ್ಣೀರು ಕೋಡಿಯ ನಡುವೆ ಸ್ಥಳ ಮಹಜರ್ ಮಾಡ್ತಿರೋ ಪೊಲೀಸರು, ಸೋಕೋ ಟೀಮ್. ಈ ದೃಶ್ಯಗಳು ಕಂಡು ಬಂದಿದ್ದು ಮಂಡ್ಯ ತಾಲೂಕಿನ ಕೆರೆಗೋಡಿನ ಬಳಿ ಇರೋ ಮಾಯಪ್ಪನ ಹಳ್ಳಿಯಲ್ಲಿ. ಇದಕ್ಕೆ ಕಾರಣ ವ್ಯಕ್ತಿಯೊಬ್ಬನ ಕೊಲೆ. ಹಲವು ವರ್ಷದಿಂದ ಸಹೋದರರ ನಡುವೆ ಆಸ್ತಿ ವ್ಯಾಜ್ಯ. ಹಲವು ಬಾರಿ ಪೊಲೀಸರು ಗ್ರಾಮಸ್ಥರ ರಾಜಿ ಸಂಧಾನ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿಯ ಹೆಸರು ಯೋಗೇಶ್. ಮಾಯಪ್ಪನ ಹಳ್ಳಿಯ ಶ್ರೀಮತಿ ದುಂಡಮ್ಮ ಮತ್ತು ಲೇಟ್ ನಿಂಗೇಗೌಡ ಅಲಿಯಾಸ್ ಚಿನ್ನಮರಿಗೌಡ ಅವರ ಕೊನೆಯ ಮಗ. ದುಂಡಮ್ಮ ಮತ್ತು ಲೇಟ್ ನಿಂಗೇಗೌಡ ದಂಪತಿಗೆ ಒಟ್ಟು 4 ಮಕ್ಕಳು. ಯೋಗೇಶ್ ಕೊನೆಯವರಾಗಿದ್ದು ಅವರಿಗೆ 2 ಅಣ್ಣಂದಿರು, ಒಬ್ಬ ಅಕ್ಕ ಇದ್ದಾರೆ. ಇವರ ತಂದೆ ಲೇಟ್ ನಿಂಗೇಗೌಡ ಅಲಿಯಾಸ್ ಚಿನ್ನಮರಿಗೌಡ ಕೇವಲ ತಮ್ಮ ಊರಿನಲ್ಲಿ ಮಾತ್ರವೇ ಅಲ್ಲ, ಅಕ್ಕಪಕ್ಕದ ಊರುಗಳಲ್ಲಿಯೂ ಉತ್ತಮ ಹೆಸರು ಗಳಿಸಿದ್ರು ಅಂತ ಗ್ರಾಮಸ್ಥರು ಹೇಳ್ತಾರೆ. ಅವರ ಮೊದಲ ಮಗನೇ ಲಿಂಗರಾಜು. ಇವನೇ ನೋಡಿ ಆ ಲಿಂಗರಾಜು. ಈತನಿಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ದಾರೆ. ದರ್ಶನ್ ಮತ್ತು ಭರತ್ ಅನ್ನೋದು ಅವರ ಹೆಸರು. ಈತನ ಪತ್ನಿಯ ಹೆಸರು ಪ್ರತಿಭಾ ಅಂತ. ಈಕೆ ಮೂಲತಃ ಮಂಡ್ಯ ಜಿಲ್ಲೆಯ ಗೌಡಗೆರೆಯವರು. ಈತನಿಗೆ 2 ತಮ್ಮಂದಿರಿದ್ದಾರೆ. ಅವರಲ್ಲಿ ಮೊದಲನೇ ತಮ್ಮನಿಗೆ ಲೋಕಜ್ಞಾನ ಇಲ್ಲ. ಹೀಗಾಗಿ ಈ ಲಿಂಗರಾಜು ಆತನಿಗೆ ಪುಸಲಾಯಿಸಿ ಪಿತ್ರಾರ್ಜಿತ ಆಸ್ತಿಯನ್ನ ತನ್ನ ಹೆಸರಿಗೆ ಬರೆಸ್ಕೊಂಡಿದ್ದ. ಇದೇ ರೀತಿ ಯೋಗೇಶ್ ಬಳಿಯೂ ಸಹಿ ಹಾಕಿಸಿಕೊಂಡಿದ್ದ. ಇದು ಗೊತ್ತಾಗಿ ಯೋಗೇಶ್ ಕೋರ್ಟ್ ಮೆಟ್ಟಿಲೇರಿದ್ದ. ಇದರಿಂದಾಗಿ ಅಣ್ಣ ತಮ್ಮಂದಿರ ನಡುವೆ ಹಲವು ಬಾರಿ ಗಲಾಟೆ ಆಗಿತ್ತಂತೆ. ಅಲ್ಲದೆ ಇವರ ಗಲಾಟೆ ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಆಗ ಪೊಲೀಸರು ಗ್ರಾಮಸ್ಥರು ಸೇರಿ ರಾಜಿ ಸಂಧಾನ ಮಾಡಿಸಿದ್ರಂತೆ. ಗೊತ್ತಿಲ್ಲ ಸರ್, ಕೋರ್ಟ್ ಕರ್ಕೋಗವ್ನಿ ಕೇಳವ್ರೆ, ಜಡ್ಜಿ ಕೇಳಿದ್ರಂತೆ, ಇವ್ರಿಗೆ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಎಲ್ಲನೂ ಸೈನ ಹಾಕೊಟ್ಟವ್ರೆ, ಇವರು ಹಾಕೊಟ್ಬಿಟ್ಟವ್ರೆ. ಇವ್ನು ಏನು ಕಾಕ್ಸಿದ್ರೆ ಏನೋ ಗೊತ್ತಿಲ್ಲ. ಎಲ್ಲ ನಂದಾಯ್ತು. ಈಗ ದಯವಿಟ್ಟು ಪೊಲೀಸ್ನವ್ರ ಹತ್ರ ಹೋಗಿ ನಮಗೆ ಅಲ್ಲಿ ರಕ್ಷಣೆ ಸಿಗಲಿಲ್ಲ. ಎಲ್ಲನೂ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲನೂ ಕೇಸ್ ಇದು ಕಂಪ್ಲೇಂಟ್ ಎಲ್ಲ ವಾಪಸ್ ತೆಗ್ಸೋದು ಹಂಗೆ ಮಾಡಿದ್ರು. ಜನವರಿ 21ರಂದು ಹಸೆಮಣೆ ಏರಬೇಕಿದ್ದ ಯೋಗೇಶ್ ಲಗ್ನ ಪತ್ರಿಕೆಯಲ್ಲಿ ಅಣ್ಣ ಅತ್ತಿಗೆ ಹೆಸರು ಹಾಕಿಸಿದ್ದ ತಮ್ಮ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಹೆಣ್ಣು ಸಿಗೋದೇ ಕಷ್ಟ ಆಗ್ತಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಬೆಂಗಳೂರು ದಕ್ಷಿಣ ಮಂಡ್ಯದಲ್ಲಿ ವಧುಗಳ ಕೊರತೆ ಎದುರಾಗಿದೆ. ಪರಿಸ್ಥಿತಿ ಹೀಗಿದ್ರೂ ಯೋಗೇಶ್ ಹೇಗೋ ಮಾಡಿ ಒಂದು ಹೆಣ್ಣು ನೋಡಿದ್ದ. ಹೆಣ್ಣಿನ ಮನೆಯವರು ಒಪ್ಪಿ 2 ಮದುವೆ ಮಾಡಿಸಲು ನಿರ್ಧರಿಸಿದ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಜನವರಿ 21ರಂದು ಯೋಗೇಶ್ ಹಸೆಮಣೆ ಏರ್ಬೇಕಿತ್ತು. ಅಣ್ಣನ ಜೊತೆ ಜಮೀನು ವ್ಯಾಜ್ಯ ಇದ್ರೂ ಸಹ ಅದನ್ನೆಲ್ಲ ಮರೆತು ಊರವರ ಮಾತಿಗೆ ಕಟ್ಟು ಬಿದ್ದು ಲಗ್ನ ಪತ್ರಿಕೆಯಲ್ಲಿ ಅಣ್ಣ ಅತ್ತಿಗೆ ಹೆಸರು ಹಾಕಿಸಿ ಅವರನ್ನ ಪ್ರೀತಿಯಿಂದ ಗೆಲ್ಲೋಕೆ ಮುಂದಾಗಿದ್ದ ಅಂತ ದೊರೆಸ್ವಾಮಿ ಹೇಳ್ತಾರೆ.
ಇಲ್ಲಿ ಒಣಗೆನಹಳ್ಳಿಲಿ ಒಂದು ಹುಡುಗಿ ನೋಡಿದ್ರು ಎಲ್ಲ ನಿಂತ್ಕೊಂಡು ತುಂಬ ಅವ್ರ ಅಣ್ಣ ನಿಂತ್ಕೊಂಡು ಮಾಡಬೇಕಾಯ್ತು. ಬಟ್ ಇವರೇ ಎಲ್ಲ ಒಂದು ಹರಸಾಹಸ ಮಾಡಿ ಈಗ ಹೆಣ್ಣು ಸಿಗದಿರೋ ಟೈಮಲ್ಲಿ ಅವ್ನು ಹರಸಾಹಸ ಮಾಡಿ ಒಂದು ಇವ್ನು ಒಳ್ಳೆತನ ನೋಡಿ ಅವ್ನಿಗೆ ಹೆಣ್ಣು ಮದುವೆನೂ ಫಿಕ್ಸ್ ಆಗಿತ್ತು ಸರ್. ಆ ಮದುವೆ ಫಿಕ್ಸ್ ಆಗಿ ಕಾಡೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಸರ್. ಎಲ್ಲ ಊರು ಜನಕ್ಕೆಲ್ಲ ಒಂದು ಒಳ್ಳೆ ಊಟ ಮಾಡಿಸ್ಬೇಕು ಅಂತ ಒಳ್ಳೆ ವ್ಯಕ್ತಿತ್ವ ಸರ್ ಹುಡುಗಂದು. ಹುಡುಗ ಸೊತ್ತೋಗೋನಲ್ಲ ಸರ್, ಅದು ಸುಖ ಆಗುವ ಮನ್ನಕ್ಕೆ ಮುಂದಾರು ನಮ್ಮ ಅಣ್ಣ ನಮ್ಮ ಮೇಲೆ ಆಸೆ ತೋರ್ಲಿ ಅಂತಂದ್ಬಿಟ್ಟು ಅದನ್ನ ಸುಖ ಆಗುವ ಮನ್ನಕ್ಕೆ ನಿಂಗರಾಜ ಅಂತ ಹೆಸರು ಹಾಕ್ಸ್ಕೊಂಡಿದ್ದಾನೆ ಸರ್. ಅದು ನಿಂಗರಾಜ ಅಂತ ಹೆಸರು ಹಾಕ್ಸ್ಕೊಂಡಿದ್ದಾನೆ. ಆಮೇಲೆ ಹಸೆಮಣೆ ಏರಬೇಕಿದ್ದ ಯೋಗೇಶ್ ಮಸಣ ಸೇರಿದ. ಆಸ್ತಿ ವಿಚಾರಕ್ಕೆ ಅಣ್ಣನ ಮಕ್ಕಳಿಂದಲೇ ಕೊಲೆ. ಜನವರಿ 21ರಂದು ಯೋಗೇಶ್ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಿತ್ತು. ಆದರೆ ಈಗ ಆತ ಮಸಣ ಸೇರಿದ್ದಾನೆ. ಆಸ್ತಿಗಾಗಿಯೇ ಯೋಗೇಶ್ ಹತ್ಯೆ ನಡೆದಿದೆ ಅಂತ ಕುಟುಂಬಸ್ಥರು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಲಿಂಗರಾಜು ಮತ್ತು ಅವನ ಮಕ್ಕಳು ಏನಾದ್ರೂ ಮತ್ತೆ ಗ್ರಾಮಕ್ಕೆ ಬಂದ್ರೆ ನನ್ನ ಗಂಡನನ್ನ ನನ್ನನ್ನ ಮಕ್ಕಳನ್ನ ಜೀವಂತ ಉಳಿಸಲ್ಲ ಅಂತ ಯೋಗೇಶನ ಅತ್ತಿಗೆ ವಿಶಾಲ ಆರೋಪಿಸಿದ್ದಾರೆ. ಆಸ್ತಿಗಾಗಿಯೇ ಯೋಗೇಶ್ ಕೊಲೆ ಮಾಡಿದ್ದಾರೆ ಅಂತ ಆತನ ಅತ್ತಿಗೆ ವಿಶಾಲ, ಸಂಬಂಧಿ ದೊರೆಸ್ವಾಮಿ, ಆತನ ಅಕ್ಕ ತಾಯಮ್ಮ ಮತ್ತು ಆಕೆಯ ಮಗ ಆರೋಪಿಸಿದ್ದಾರೆ. ಒಡಗುಟ್ಟನ ಕೊಲೆ ಮಾಡಾನೆ ಅಂತ ತಿಳ್ಕೊಬಿಟ್ಟು ಇವನು ಕೇಸ್ಗೆ ಪಾಸ್ಗೆ ಹೋರಾಡ್ತಿದ್ದ. ಇವನೇ ಇವ್ನು ಮುಗಿಸ್ಬಿಟ್ರೆ ಎಲ್ಲ ಸರೋಯ್ತು ಅಂತ 10 ಸಲ ಕೊಲೆ ಮಾಡೋದು ಸರ್. ಅವ್ನಿಗೊಂದು ಕುಂಟು ಬೇಡ, ನಾವು ಅನ್ನ ಸಮಕ್ಕೆ ಬರ್ಕೋತೀವಿ, ಅವ್ನು ಏನಿದೆ ಎಲ್ಲ ದಕ್ಕಿಸ್ಕೊಡಿ ಸರ್, ನಾವೇ ಉಣ್ತೀವಿ ಸರ್, ಬರ್ಸ್ಕೊಡಿ ಸರ್. ಆಸ್ತಿ ಸಲುವಾಗಿ ಸರ್ ಕೊಲೆ ಮಾಡಿರೋದು. ಅವನಂತೂ ಒಂದು ತಿಥಿ ಮಾಡಬೇಕು ಸರ್. ತಮ್ಮನ ಕೊಲೆ ಮಾಡ್ತೀನಿ ಎಂದು ಹೇಳಿಕೊಂಡಿದ್ದ ಅಣ್ಣ ಯೋಗೇಶ್ ಕೊಲೆ ಮಾಡಿ ತಲೆಮರೆಸಿಕೊಂಡ ಲಿಂಗರಾಜು ಮೊದಲ ತಮ್ಮನಿಗೆ ಅಷ್ಟೇನೂ ಲೋಕಜ್ಞಾನ ಇರಲಿಲ್ಲ. ಹೀಗಾಗಿ ಎರಡನೇ ತಮ್ಮ ಯೋಗೇಶ್ ಅಣ್ಣನ ಮೋಸದ ವಿರುದ್ಧ ತಿರುಗಿ ಬಿದ್ದಿದ್ದ. ಕೋರ್ಟ್ನಲ್ಲಿ ದಾವೆ ಹೂಡಿ ತಮಗೆ ಬರಬೇಕಿದ್ದ ಆಸ್ತಿಗಾಗಿ ಕಾನೂನು ಹೋರಾಟ ನಡೆಸುತ್ತಿದ್ದ. ಹೀಗಾಗಿ ಯೋಗೇಶನನ್ನ ಮುಗಿಸಿದ್ರೆ ನನಗೆ ಯಾರು ಅಡ್ಡಿ ಇರಲ್ಲ, ಸುಲಭವಾಗಿ ಆಸ್ತಿಯನ್ನ ಲಪಟಾಯಿಸಬಹುದು ಅಂತ ಯೋಜನೆ ಹಾಕೊಂಡಿದ್ದ. ಅಲ್ಲದೆ ಹಿಂದಿನಿಂದಲೂ ತಮ್ಮ ಯೋಗೇಶನನ್ನ ಕೊಲ್ಲೋದು ಗ್ಯಾರಂಟಿ ಅಂತ ಊರಲ್ಲಿ ಹೇಳ್ಕೊಂಡು ತಿರುಗಾಡಿದ್ದ ಅಂತ ಯೋಗೇಶನ ಅತ್ತಿಗೆ ವಿಶಾಲ ಆರೋಪ ಮಾಡಿದ್ದಾರೆ. ಇವನು ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ನಮಗೆಲ್ಲ ಕೊಲೆ ಬೆದರಿಕೆ ಹಾಕೋದು, ಎದುರಿಸೋದು, ಮಾಡೋದು ಹಂಗೆ ಮಾಡ್ತಿದ್ದ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್, ನಿಂಗರಾಜು, ಭರತ್, ಪ್ರತಿಭಾ ಮತ್ತು ದರ್ಶನ್ ಇವರು ಸರ್. ಆಮೇಲೆ ನಾನು ಕೆರಗೋಡಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಆವಾಗಲೂ ನನ್ನ ಗಂಡನಿಗೆ ರೀಪರ್ ಮಳೆಯಲ್ಲಿ ಎತ್ತಿ ಬುಂಡೆಗೆ ಹೊಡೆದು ರಕ್ತ ಎಲ್ಲ ಈಗಲೂ ಸರ್ಟು ಅಲ್ಲಿ ಐತೆ ಸಹ ಮಡಿಕೊಂಡಿವಿ. ರಕ್ತ ಹೊಡೆದು ಇಲ್ಲಿ ಹೊಲಿಗೆ ಹಾಕಿ ಮಂಡ್ಯದಲ್ಲೆಲ್ಲ ಆಗಿತ್ತು. ಇಲ್ಲಿ ಸ್ಟೇಷನಲ್ಲಿ ಎಲ್ಲರೂ ಎದುರಿಸಿ ಕಂಪ್ಲೇಂಟ್ ವಾಪಸ್ ತಗೊಂಡು ಸಹ ಈ ಥರ ಅಂದರೆ ಸಹ ಅದೇ ಕೋರ್ಟ್ ಕೇಸ್ ಆಗ್ತಾ ಜಮೀನೆಲ್ಲನೇ. ಈಗ ನನ್ನ ಗಂಡ ಶುಗರ್ ಪೇಷೆಂಟು, ಅವನು ಏನೂ ವ್ಯವಹಾರ ಏನೂ ಗೊತ್ತಿಲ್ಲ. ಈಗ ಇವನಿದ್ದು ಕೋರ್ಟ್ಗೆಲ್ಲ ಕೇಸ್ ಹಾಕಿದ್ಮೇಲೆ ಇವನ್ನ ತೆಗೆದುಬಿಟ್ರೆ ಎಲ್ಲ ನಂದು ಆಯ್ತಿದೆ, ನಾನು ಬೇಲ್ ಮೇಲೆ ಈಚೆಗೆ ಬರ್ತೀನಿ. ಬೀದಿಲಿ ಅವನಿಗೆ ಯಾರು ಹಿಂದಕ್ಕೆ ತಿರುಕ ಮಾತಾಡುವಂಗಿಲ್ಲ. ಭಯದಿಂದ ಜನ ಎಲ್ಲ ಬದುಕಬೇಕು ಅವ್ನು ಕೇಳ್ತಿದ್ದಂಗೆ. ಸೊ ಆಮೇಲೆ ನನಗೂ ಆಗೋಷ್ಟು ಮನೆ ಒಳಗೆ ಮದುವೆ ಮಾಡ್ಕೊ ಬಂದ್ಬಿಟ್ಟು ಸಹ ನನ್ನ ಕಣ್ಣೀರಲ್ಲಿ ಕೈ ತೋರಿಸಿ ಮೆಂಟಲ್ ಟಾರ್ಚರ್ ಒಸಿ ಕೊಟ್ಟಿಲ್ಲ ಅವನು ನನಗೆ. ಇವ್ನು ತೆಗೆದ್ರೆ ಇನ್ನು ಇವ್ನು ಏನೂ ಮಾಡೋಕ್ಕಾಗಲ್ಲ. ಇವ್ನು ತೆಗೆದುಬಿಟ್ರೆ ಯೋಗೇಶನ್ ತೆಗೆದುಬಿಟ್ರೆ ಇವ್ನು ಏನೂ ಬರೋಲ್ಲ, ಇವ್ನು ಪೇಷೆಂಟು. ಆಮೇಲೆ ಇವ್ನು ಹೆಂಗೋ ಮುಗಿಸ್ಬೋದು ಇವ್ನ ಮಕ್ಕಳನ್ನೂ ಅನ್ಕೊಂಡು ಇಷ್ಟೆಲ್ಲ ವ್ಯವಹಾರ ಅವ್ನು ಮಾಡೋಣ. ಆಸ್ತಿನಿಂದ ನಮ್ಮ ಮಕ್ಳು ಇಲ್ಲೆಲ್ಲರೂ ತಿರ್ಗಾಡಿದ್ರೆ ಸ್ಕೂಟ್ರ್ ಹಚ್ಚೋದು, ಕೊಲೆ ಮಾಡ್ತೀನಿ ಅನ್ನೋದು, ಇವಳು ತೆಗಿತೀನಿ ಅನ್ನೋದು, ಹಂಗೆಲ್ಲ ಅನ್ನೋದು ಮಾಡ್ತಿದ್ದ. ನಮ್ಮ ಕಿರಿಯನಂದ ಹಂಗೂ CC ಕ್ಯಾಮ್ರಾ ಹಾಕಿಸ್ಕೊಂಡ. ನಾವು ಇಲ್ಲಿರೋ ಜನ ಬಿಟ್ಟಾರೆ, ಅವ್ನು ಇಲ್ಲಿಂದ ಅಲ್ಲಿ ಗಂಟ ನಾನು ಬಂದು ನನ್ನ ತಗ್ಸೋಕ್ಕೆ ನನ್ನ ಮೈದ ಹೇಳಿದ್ದು. ನಾನು CC ಕ್ಯಾಮ್ರಾ ಬೇಡ ಅಂದೆ ಸಹ. ಪೊಲೀಸ್ನವ್ರ ಹತ್ರ ಸಹ ಅವನು ಏನು ಬೇಕಾರು ಇವಾಗ ಆ ಕೊಟ್ಟು ಕಂಪ್ಲೇಂಟೇ ಎಲ್ಲನೂ ಹಿಂದಕ್ಕೆ ತಗ್ಸಾಕ್ಬಿಟ್ಟ. ಸರ್ ದಯವಿಟ್ಟು ನನ್ನ ಮಕ್ಳಿಗೆ ರಕ್ಷಣೆ ಕೊಡಿ. ಅವನಂತೂ ಬಿಟ್ರೆ ನನ್ನ ಮಕ್ಕಳನ್ನು ಸಹಿಸ್ತಾನೆ, ನನ್ನ ಸಹಿಸ್ತಾನೆ, ನನ್ನ ನಾದಿದಿರ್ನು ಕೊಲೆ ಮಾಡ್ತಾನೆ. ಮಂಡ್ಯ ಜಿಲ್ಲೆಯ ಕೆರೆಗೋಡಿನ ಬಳಿಯ ಮಾಯಪ್ಪನಹಳ್ಳಿಯ ಜನ ಸಂಕ್ರಾಂತಿ ಸಂಭ್ರಮದಲ್ಲಿದ್ರು. ಸಂಕ್ರಾಂತಿ ಹಬ್ಬದ ಮರುದಿನವೇ ಇಡೀ ಗ್ರಾಮ ಶೋಕ ಸಾಗರದಲ್ಲಿ ಮುಳುಗಿದೆ. ಕೆಲವೇ ದಿನಗಳಲ್ಲಿ ಮದುವೆಯಾಗಬೇಕಿದ್ದ ತಮ್ಮನ ಜೀವ ತೆಗೆದ ಪಾಪಿ ಲಿಂಗರಾಜು, ಅವನ ಹೆಂಡತಿ ಪ್ರತಿಭಾ, ಮಕ್ಕಳಾದ ದರ್ಶನ್ ಮತ್ತು ಭರತ್ ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರು ಕೊಲೆ ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಆದರೆ ಇದುವರೆಗೂ ಅವರ ಜಾಡು ಪತ್ತೆಯಾಗಿಲ್ಲ. ಹೀಗಾಗಿ ಶೀಘ್ರವೇ ಆರೋಪಿಗಳನ್ನ ಬಂಧಿಸುವಂತೆ ಜನ ಒತ್ತಾಯ ಮಾಡ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಹಸೆಮಣೆ ಏರಿ ಹೊಸ ಜೀವನ ರೂಪಿಸಿಕೊಳ್ಳಲು ಯೋಗೇಶ್ ಮುಂದಾಗಿದ್ದ. ಇದರ ನಡುವೆ ಅವನ ಪಾಪಿ ಅಣ್ಣ
ತಮ್ಮನ ಜೀವವನ್ನೇ ತೆಗೆದು ಬಿಟ್ಟಿದ್ದಾನೆ. ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ವಿವಾದ ಇದ್ದರೂ ಲಗ್ನ ಪತ್ರಿಕೆಯಲ್ಲಿ ಅಣ್ಣ ಮತ್ತು ಅತ್ತಿಗೆಯ ಹೆಸರು ಹಾಕಿಸಿದ್ದ. ಇಷ್ಟಾದರೂ ಆ ಪಾಪಿಗೆ ಕರುಣೆಯೇ ಬಂದಿಲ್ಲ. ತಮ್ಮನಿಗೆ ಅರಿಶಿಣ ಕಾಳು ಹಾಕಿ ಹಾರೈಸಬೇಕಾಗಿದ್ದ ಅಣ್ಣನೇ ತಮ್ಮನ ಬಾಯಿಗೆ ಅಕ್ಕಿ ಕಾಳು ಹಾಕಿರೋದು ದುರಂತವೇ ಸರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.